ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ, ಹಾಗೆ ಇಂದಿನ ದಿನದ ವಿಶೇಷತೆಯ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡೋದಕ್ಕೆ ಗುರೂಜಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ 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 ಆಚಾರ್ಯ ಗುರೂಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರ್ಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರೂಜಿಯವರನ್ನ ಬರಮಾಡಿಕೊಂಡಿದ್ದಾಯಿತು. ಇಂದಿನ ದಿನದ ಪಂಚಾಂಗ ಹೇಗಿದೆ ಅನ್ನೋದನ್ನ ಗುರೂಜಿಯವರು ತಿಳಿಸ್ಕೊಡ್ತಾರೆ. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣಗಳನ್ನು ನಾವು ಪಂಚಾಂಗ ಅಂತ ಹೇಳುವಂಥದ್ದು. ಯಾರೆಲ್ಲ ದಿನನಿತ್ಯವೂ ಕೂಡ ಈ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗವನ್ನು ಅಂದರೆ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣಗಳನ್ನು ಯಾರೆಲ್ಲ ಶ್ರವಣವನ್ನು ಮಾಡ್ತಾರೆ, ಹಾಗೆ ಯಾರೆಲ್ಲ ಪಠಣವನ್ನು ಮಾಡ್ತಾರೆ, ಅವರಿಗೆ ಅನೇಕ ಫಲಗಳು ಸಿಗುತ್ತೆ. ಆ ದಿನ ಕೂಡ ಅಭಿವೃದ್ಧಿ ಆಗುವಂಥದ್ದು, ಯಾವುದೇ ಒಂದು ಶುಭ ಕಾರ್ಯ ಮಾಡಲಿಕ್ಕೂ ಕೂಡ ತುಂಬ ಅನುಕೂಲಕರವಾಗುತ್ತೆ. ಹಾಗಾಗಿ ಈ ದಿನದ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸದ ಕೃಷ್ಣ ಪಕ್ಷದ ಪಂಚಮಿ ಸೋಮವಾರ ತುಂಬ ವಿಶೇಷವಾಗಿರುವಂಥದ್ದು ಶಿವನ ಆರಾಧನೆಗಾಗಿ. ಯಾರೆಲ್ಲ ಈ ಶಿವ ಭಕ್ತರಿರುವಂಥದ್ದು, ಶಿವಾರ್ಚಕರಿರುವಂಥದ್ದು ಎಲ್ಲರಿಗೂ ಕೂಡ ತುಂಬ ಉತ್ತಮವಾದಂತಹ ಪ್ರಶಸ್ತವಾದಂತಹ ದಿನ ಅಂತಲೂ ಕೂಡ ಹೇಳ್ಬೋದು. ಪಂಚಮಿ ಸೋಮವಾರ ಶಿವನನ್ನು ಯಾರೆಲ್ಲ ಪೂಜೆಗಳನ್ನು ಮಾಡ್ತಾರೆ, ಅಭಿಷೇಕಾದಿಗಳನ್ನು ಮಾಡ್ತಾರೆ, ಅವರಿಗೆ ಅನೇಕ ಫಲಗಳು, ಈಪ್ಸಿತ ಫಲಗಳನ್ನು ಏನೆಲ್ಲ ಅಂದುಕೊಂಡಂತಹ ಕೆಲಸಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ ಅಂತಲೂ ಕೂಡ ಇವತ್ತು ಹೇಳ್ಬೋದು. ಇನ್ನು ಚಿತ್ತ ನಕ್ಷತ್ರ, ಶೂಲ ಯೋಗ, ಕೌಲವ ಕರ್ಣವನ್ನು ಕೂಡ ಈ ದಿನ ನಾವು ಪಂಚಾಂಗಗಳಲ್ಲಿ ನೋಡ್ಕೋಬಹುದಾಗಿದೆ. ಇನ್ನು ಈ ದಿನದ ರಾಹುಕಾಲ, ಗುಳಿಕ ಕಾಲ ಹಾಗೆ ಯಮಗಂಡ ಕಾಲಗಳನ್ನು ಕೂಡ ನಾವು ಅಷ್ಟೇ ಅವಶ್ಯಕವಾಗಿ ತಿಳ್ಕೋಬೇಕು. ಯಾಕಂದರೆ ಯಾವುದೇ ಒಂದು ರಾಹುಕಾಲಗಳಲ್ಲಿ ಆಗಲಿ ಅಥವಾ ಯಮಗಂಡ ಕಾಲಗಳಲ್ಲಿ ಆಗಲಿ ನಾವು ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ಶಾಸ್ತ್ರದ ರೀತಿ ಹೇಳುವಂಥದ್ದು. ಈ ದಿನ ರಾಹುಕಾಲ 8 ಗಂಟೆ 10 ನಿಮಿಷದಿಂದ 9 ಗಂಟೆ 38 ನಿಮಿಷದವರೆಗೆ ಈ ದಿನ ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 11 ಗಂಟೆ 6 ನಿಮಿಷದಿಂದ 12 ಗಂಟೆ 34 ನಿಮಿಷದವರೆಗೆ ಇದನ್ನು ನಾವು ಯಮಗಂಡ ಕಾಲವನ್ನು ಕೂಡ ನಾವು ತಿಳ್ಕೋಬಹುದಾಗಿದೆ. ಇನ್ನು ಗುಳಿಕ ಕಾಲ 2 ಗಂಟೆ 2 ನಿಮಿಷದಿಂದ 3 ಗಂಟೆ 30 ನಿಮಿಷದವರೆಗೆ ಈ ದಿನ ನಾವು ಗುಳಿಕ ಕಾಲವನ್ನು ನೋಡ್ಬೋದು. ಇದರ ಜೊತೆ ಬ್ರಾಹ್ಮಿ ಮುಹೂರ್ತ, ಈ ದಿನ ಬ್ರಾಹ್ಮಿ ಮುಹೂರ್ತವನ್ನು ನೋಡಿದಾಗ ಯಾಕೆ ನೋಡಿ, ಬ್ರಾಹ್ಮಿ ಮುಹೂರ್ತ ಯಾಕೆ ಅಷ್ಟು ಅವಶ್ಯಕ ತಿಳ್ಕೋಬೇಕು ಅಂತಂದರೆ, ಯಾವುದೇ ಒಂದು ಹೆಣ್ಮಕ್ಳಾಗಲಿ ಅಥವಾ ಏನಾದರೂ ಒಂದು ಮಂತ್ರ ಜಪ ಸಿದ್ಧಿ ಮಾಡ್ಕೊಳ್ಲಿಕ್ಕೂ ಕೂಡ ಈ ಒಂದು ಬ್ರಾಹ್ಮಿ ಮುಹೂರ್ತ ಅನ್ನುವಂಥದ್ದು ತುಂಬ ವಿಶೇಷವಾಗಿರುವಂತಹ ಸಮಯ ಅಂತ ಶಾಸ್ತ್ರ ಹೇಳುತ್ತೆ. ಬೆಳಗ್ಗೆ ಪ್ರಾತಃ ಕಾಲದಲ್ಲಿ 5 ಗಂಟೆ 4 ನಿಮಿಷದಿಂದ 5 ಗಂಟೆ 56 ನಿಮಿಷದವರೆಗೆ ಈ ದಿನ ನಾವು ವಿಶೇಷವಾಗಿರುವಂತಹ ಬ್ರಾಹ್ಮಿ ಮುಹೂರ್ತವನ್ನು ನೋಡಿದ್ದೀವಿ. ಇದರ ಜೊತೆ ಈ ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಅಷ್ಟೇ ಅವಶ್ಯಕವಾಗಿ ತಿಳ್ಕೋಬೇಕು. ಸೂರ್ಯೋದಯ 6 ಗಂಟೆ 42 ನಿಮಿಷಕ್ಕೆ ಸೂರ್ಯೋದಯವಾದರೆ ಸೂರ್ಯಾಸ್ತಮವು ಕೂಡ ಸಂಜೆ 6 ಗಂಟೆ 26 ನಿಮಿಷದವರೆಗೆ ಈ ದಿನ ಸಂಜೆ ಸೂರ್ಯಾಸ್ತಮವನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಇಂದಿನ ದಿನದ ಪಂಚಾಂಗ ಹೇಗಿದೆ ಅನ್ನೋದರ ಬಗ್ಗೆ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ಮುಂದಿನ ಭಾಗದಲ್ಲಿ ನೋಡೋದಾದ್ರೆ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅನ್ನೋದನ್ನ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಸೋಮವಾರ ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ ಬ್ರಹ್ಮಣೋಧಿಪತಿರ್ ಬ್ರಹ್ಮ ಶಿವೋಮೇ ಅಸ್ತು ಸದಾ ಶಿವೋಂ. ಪರಶಿವನನ್ನು ಮನಸಾರೆ ಪ್ರಾರ್ಥನೆ ಮಾಡ್ಕೊಳ್ತಾ ಇರುವಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಯಶಸ್ವಿ ಆಗುತ್ತೆ ಅಂತಲೂ ಕೂಡ ಇದನ್ನು ಹೇಳ್ಬೋದು. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು, ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ಈ ದಿನ ಈ 12 ರಾಶಿಗಳ ಫಲಾನುಫಲಗಳ ನೋಡುವಂಥದ್ದು. ಈ ದಿನ ಪ್ರಥಮವಾಗಿ ಮೇಷರಾಶಿಗೆ ನೋಡುವಂಥದ್ದು. ಈ ದಿನ ಅನಿರೀಕ್ಷಿತವಾಗಿ ಹಣಕಾಸು ಪಡೆದುಕೊಳ್ಳುವ ಅವಕಾಶಗಳಿದೆ ಅಂತ ಹೇಳ್ತಾ ಇದೆ. ನೋಡಿ, ಯಾರೆಲ್ಲ ಮೇಷರಾಶಿಯವರು ಇರ್ತೀರಾ, ಅನಿರೀಕ್ಷಿತವಾಗಿ ಹಣ ಪಡೆಯುವ ಸಂದರ್ಭ ಹೆಚ್ಚಾಗುತ್ತೆ ಅಂತ. ಇದನ್ನು ನೋಡಿ, ಯಾವುದೋ ಒಂದು ಹಣ ಕೊಟ್ಟು ಕಳ್ಕೊಂಡ್ಬಿಟ್ಟಿರ್ತೀರಾ, ಹಣ ಕೊಡ್ತಾ ಇರಲ್ಲ, ಯಾರೇ ಒಂದು ಮೋಸ ಹೋಗಿರ್ತೀರಾ, ನೋಡಿ ಹಣ ಬರುವಂತಹ ಸಾಧ್ಯತೆ ಕೂಡ ಇದನ್ನು ಹೆಚ್ಚಾಗುತ್ತೆ. ಏನಾದರೂ ಹಣದ ವಿಚಾರವಾಗಿ ತೊಂದರೆಗಾಗಿದ್ರು ಕೂಡ ಇದನ್ನು ನಿಮಗೆ ಅಭಿವೃದ್ಧಿ ಆಗುವಂಥದ್ದು, ಹಣದ ವಿಚಾರವಾಗಿ ನಿಮಗೆ ಅನುಕೂಲಗಳು ಕೂಡ ಆಗುತ್ತೆ. ನೂತನ ವ್ಯಕ್ತಿಗಳ ಪರಿಚಯವಾಗಲಿರುವುದರಿಂದ ಮಾನಸಿಕ ನೆಮ್ಮದಿ ಕೂಡ ಸಿಗುವಂಥದ್ದು. ನೋಡಿ, ತುಂಬ ಒಳ್ಳೆಯ ದಿನ ಅಂತ ಹೇಳ್ಬೋದು ಅವರಿಗೆ, ಮೇಷರಾಶಿಯವರಿಗೆ. ಅಂದರೆ ಯಾರೋ ಒಬ್ಬ ಹೊಸ ಪರಿಚಯದಿಂದನೋ ಅಥವಾ ಏನಾದರೂ ಅಪರಿಚಿತ ವ್ಯಕ್ತಿಗಳಿಂದನೋ ನಿಮಗೆ ಮಾನಸಿಕವಾಗಿ ನೆಮ್ಮದಿ ಆಗುತ್ತೆ ಅವರ ಪರಿಚಯದಿಂದ. ನೋಡಿ, ಯಾವುದೋ ಒಂದು ನಿಮ್ಮ ಕೆಲಸದ ನಿಮಿತ್ತ ಆಗ್ಬೋದು ಅಥವಾ ಕುಟುಂಬದ ಸಮಸ್ಯೆಗಳ ನಿಮಿತ್ತ ಆಗ್ಬೋದು, ಯಾರೋ ಒಬ್ಬರು ಅವರ ಪರಿಚಯದಿಂದ, ಹೊಸ ವ್ಯಕ್ತಿಗಳ ಪರಿಚಯದಿಂದ ಏನಾಗುತ್ತೆ, ಇದನ್ನು ನೆಮ್ಮದಿಯ ವಾತಾವರಣ ಕೂಡ ನಿಮ್ಮ ಜೊತೆಲಿ ಇರುವಂಥದ್ದು. ಯಾವುದೇ ಒಂದು ನೆಮ್ಮದಿ ಕಳೆದು ಹೋಗುವಂತಹ ಸಂದರ್ಭಗಳಿದ್ದರೂ ಕೂಡ ಇದನ್ನು ಅನುಕೂಲಗಳಾಗುತ್ತೆ. ಅವರ ಒಳ್ಳೆಯ ಮಾತುಗಳಿಂದ ಆಗಲಿ, ಅವರ ಸಹಾಯದಿಂದ, ಇದನ್ನು ಅಪರಿಚಿತ ವ್ಯಕ್ತಿಗಳ ಸಹಾಯದಿಂದ ನಿಮಗೆ ಅನುಕೂಲಗಳ ಕೂಡ ಇದನ್ನು ಪ್ರಾರಂಭ ಆಗುವಂಥದ್ದು ಮೇಷರಾಶಿಯವರಿಗೆ.
ಇನ್ನು ವೃಷಭ ರಾಶಿಯವ್ರಿಗೆ ನೋಡಿದಾಗ ಸಹಕಾರ ಸಂಘಗಳ ಕ್ಷೇತ್ರದವ್ರಿಗೆ ಉತ್ತಮ ಲಾಭ ಅಂತ ನೋಡಿ. ಯಾರೆಲ್ಲ ಈ ವೃಷಭ ರಾಶಿಯವರು ಸಹಕಾರ ಸಂಘಗಳಲ್ಲಿ ಕೆಲಸಗಳನ್ನು ಮಾಡ್ತಾ ಇರ್ತೀರಾ, ಅಲ್ಲೇನೋ ಒಂದು ಉನ್ನತ ಹುದ್ದೆಯಲ್ಲಿ ಇರುವಂಥದ್ದು ಅಥವಾ ಅಲ್ಲೇನೋ ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು, ಅದರ ಜೊತೆ ಏನಾದರೂ ಸಂಬಂಧ ವ್ಯವಹಾರಗಳನ್ನು ಮಾಡ್ಕೊಂಡಿದ್ರು ಕೂಡ ಇವತ್ತು ವೃಷಭ ರಾಶಿಯವ್ರಿಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. ತುಂಬ ವಿಶೇಷವಾಗಿರುವಂತಹ ದಿನ ಹೇಳ್ಬೋದು. ಉತ್ತಮ ಲಾಭಾಂಶ ಕೂಡ ನೀವು ಪಡಿಬೋದು. ನಿರುದ್ಯೋಗಿಗಳಿಗೆ ಉತ್ತಮ ಅವಕಾಶಗಳು ಕೂಡ ಎದುರಾಗುವಂಥದ್ದು. ಯಾರೆಲ್ಲ ವೃಷಭ ರಾಶಿಯವರು ನಿರುದ್ಯೋಗಿಗಳು ಇರ್ತೀರಾ, ಕೆಲಸ ಕಾರ್ಯಗಳು ಇರಲ್ಲ, ಏನೋ ಉದ್ಯೋಗ ಮಾಡಬೇಕು ಅಂದ್ಕೊಂಡಿರ್ತೀರ, ಯಾಕೋ ಯಾವುದೋ ದಾರಿ ಕೂಡ ಕಾಣಿಸಿರಲ್ಲ, ಅಥವಾ ನೀವು ಮಾಡ್ತಿರೋ ಉದ್ಯೋಗ ಬಿಟ್ಟು ಬೇರೆ ಕಡೆ ನೋಡ್ತಾ ಇರ್ತೀರಲ್ವ, ಅವ್ರಿಗೂ ಕೂಡ ತುಂಬ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಈ ದಿನ. ಒಂದು ಯಾವುದೋ ಒಂದು ಉದ್ಯೋಗ ಅರಸಿ ಬರುವಂತಹ ಲಕ್ಷಣಗಳು ಕೂಡ ಗೋಚಾರ ಫಲದಲ್ಲಿ ಇರುತ್ತೆ ಈ ದಿನ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ಹಣಕಾಸು ವಿಷಯಗಳಲ್ಲಿ ನಿಮ್ಮ ಪ್ರಯತ್ನಗಳನ್ನು ಹೆಚ್ಚಿಸಬೇಕಾಗುತ್ತದೆ. ನೋಡಿ, ಏನಾದರೂ ಮಿಥುನ ರಾಶಿಯವರು ಹಣಕಾಸು ವಿಚಾರದಲ್ಲಿ ಏನಾದರೂ ಅಥವಾ ನೋಡಿ ಮನೆ ಕಟ್ತಾ ಇರ್ತೀರಾ ಅಥವಾ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನಿಮಗೆ ಹಣ ಬೇಕಾಗಿರುತ್ತೆ. ನೋಡಿ, ಇನ್ನೂ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಬೇಕು ಅಂತ ಹಣದ ವಿಚಾರವಾಗಿ ಸ್ವಲ್ಪ ಕಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಹಣ ನಿಮಗೆ ಬರುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಪ್ರಯತ್ನ ಜಾಸ್ತಿ ಮಾಡಬೇಕಾಗುತ್ತೆ. ಈಗ ಎಲ್ಲೊಂದು ಹತ್ರ ಎಲ್ಲಾದರೂ ಕೆಲವೊಂದು ಹತ್ರ ಸಾಲದ ಮೊರೆ ಹೋಗಿರುವಂಥದ್ದು ಅಥವಾ ಬ್ಯಾಂಕ್ಗಳಲ್ಲಿ ಇದು ಮಾಡುವಂಥದ್ದು, ಈ ರೀತಿ ಏನಾದರೂ ಇವತ್ತು ಕೆಲಸ ಕಾರ್ಯ ಇತ್ತಂದ್ರೂ ಕೂಡ ಅವಶ್ಯಕವಾಗಿ ಹೆಚ್ಚಿನದಾಗಿ ಪ್ರಯತ್ನಗಳನ್ನು ಪಡಿ, ನಿಮಗೆ ಅನುಕೂಲ ಆಗುತ್ತೆ. ಯಾಕಂದರೆ ಎಲ್ಲ ಒಂದು ಹತ್ರ ಹಣ ತುಂಬ ದಿವಸದಿಂದ ಕೇಳ್ತಾ ಇರ್ತೀರ, ಕೊಡ್ತಾ ಇರಲ್ಲ, ಇದಾಗಲ್ಲ ಅಂತ ಬಿಟ್ಟಿದ್ರೆ ಅದು ನೋಡಿ ಅನಾನುಕೂಲಗಳಿದ್ರಿಂದ. ಹಾಗಾಗಿ ಈ ದಿನ ಸ್ವಲ್ಪ ಹೆಚ್ಚಿನದಾಗಿ ಪ್ರಯತ್ನವನ್ನು ಪಡಿ, ಹಣದ ವಿಚಾರವಾಗಿ ಅನುಕೂಲಗಳು ಕೂಡ ಆಗುವಂಥದ್ದು ಮಿಥುನ ರಾಶಿಯವರಿಗೆ. ಇನ್ನು ನಿರೀಕ್ಷಿತ ಕ್ಷೇತ್ರಗಳಿಂದ ಕೂಡ ಸಾಲದ ನೆರವು ಕೂಡ ಸಿಗುತ್ತೆ. ನೋಡಿ, ಹಣದ ವಿಚಾರವಾಗಿ ಅನುಕೂಲ. ಎಲ್ಲ ಒಂದು ಹತ್ರ ಸಾಲ ತಗೋಬೇಕು ಅಂದ್ಕೊಂಡಿರ್ತೀರಾ, ಅದು ಸುಮ್ಮನೆ ಏನೋ ತಡ ಆಗ್ತಿರುತ್ತೆ, ತುಂಬ ಮುಂದಕ್ಕೆ ಹೋಗ್ತಾ ಇರುತ್ತೆ, ಅದೆಲ್ಲವಕ್ಕೂ ಕೂಡ ಇದನ್ನು ನಿಮಗೆ ಕಡಿವಾಣ ಬೀಳುತ್ತೆ, ಅನುಕೂಲ ಆಗುತ್ತೆ. ಸಾಲದ ನೆರವು ಕೂಡ ನಿಮಗೆ ಸಿಗುವಂತಹ ಲಕ್ಷಣಗಳು ಕೂಡ ಇರೋದ್ರಿಂದ ಅನುಕೂಲಗಳಾಗುವಂಥದ್ದು ಹಣದ ವಿಚಾರವಾಗಿ ಈ ದಿನ ಮಿಥುನ ರಾಶಿಯವರಿಗೆ. ಇನ್ನು ಕಟಕ ರಾಶಿಯವರಿಗೆ ನೋಡಿದಾಗ ಸಹೋದ್ಯೋಗಿ ಪರ ಹೋರಾಟ ಅನಿವಾರ್ಯ ಅಂತ ನೋಡಿ. ಯಾರೆಲ್ಲ ಕರ್ಕಾಟಕ ರಾಶಿಗಳು ಇರ್ತೀರಾ, ಕಟಕ ರಾಶಿಯವರು ನಿಮ್ಮ ಜೊತೆಗಾರರು, ಎಲ್ಲೊಂದು ಹತ್ರ ಇನ್ನು ವ್ಯಾಪಾರನೋ ಅಥವಾ ಉದ್ಯೋಗ ಎಲ್ಲೊಂದು ಹತ್ರ ಕೆಲಸ ಮಾಡ್ತಾ ಇರ್ತೀರಾ. ಕೆಲವೊಬ್ಬರು ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಇನ್ನು ಕೆಲವರು ಈ ಗೌರ್ಮೆಂಟ್ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇರ್ತೀರಾ. ನಿಮ್ಮ ಸಹೋದ್ಯೋಗಿಗಳು ಜೊತೆಗಾರರ ಪರ ನಿಲ್ಲಬೇಕಾಗುತ್ತೆ. ಇವತ್ತು ಏನೋ ಒಂದು ವಿಚಾರಕ್ಕೆ ನಿಮ್ಮಿಂದ ಅನುಕೂಲಗಳು ಅವ್ರಿಗೆ ಆಗುವಂಥ ಲಕ್ಷಣಗಳು ಕೂಡ ಇರುತ್ತೆ. ಹಾಗಾಗಿ ಏಕೆಂದರೆ ಜೊತೆಗಾರರ ಜೊತೆ ಯಾವಾಗ ನಾವು ಅನ್ಯೋನ್ಯತೆಯಿಂದ ಇರ್ತೀವಿ, ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಶೀಘ್ರವಾಗಿ ನೆರವೇರುತ್ತೆ ಅಂತಲೂ ಕೂಡ ಹೇಳ್ಬೋದು. ಕಟಕ ರಾಶಿಯವರಿಗೆ ದಿನಸಿ ವ್ಯಾಪಾರಿಗಳು ಕೂಡ ಉತ್ತಮ ಲಾಭಾಂಶ ತರುವಂಥ ದಿನ ಅಂತ ನೋಡಿ. ಯಾರೆಲ್ಲ ಈ ಕಟಕ ರಾಶಿಯವರು ದಿನಸಿ ವ್ಯಾಪಾರಗಳನ್ನು ಮಾಡ್ತಾ ಇರ್ತಾರೆ, ಕೆಲವೊಂದು ಸಣ್ಣ ಮಟ್ಟದಲ್ಲಿ ಮಾಡ್ತಾ ಇರ್ತಾರೆ, ಕೆಲವರು ಆ ದೊಡ್ಡ ಮಟ್ಟದಲ್ಲಿ ದಿನಸಿ ವ್ಯಾಪಾರಗಳನ್ನು ಮಾಡ್ಕೊಳ್ತಾ ಇರ್ತಾರೆ. ಅವರಿಗೆ ಹೆಚ್ಚಿನ ಲಾಭಾಂಶ ಸಿಗುವಂಥದ್ದು ಇದರ ಲಾಭದಾಯಕವಾಗಿರುತ್ತೆ ಅಂತಲೂ ಕೂಡ ಹೇಳ್ಬೋದು ಕಟಕ ರಾಶಿಯವರಿಗೆ. ಮುಂದಿನ ರಾಶಿಯ ಒಂದು ಫಲಾನುಫಲಗಳಿಗೆ ಏನಿದೆ ಅನ್ನೋದನ್ನು ಗುರೂಜಿ ಅವರು ತಿಳಿಸ್ಕೊಡ್ತಾರೆ. ಅದಕ್ಕೂ ಮುನ್ನ ಇನ್ನು ಒಂದು ಕರೆ ಸಿದ್ಧವಾಗಿದೆ, ಅವ್ರ ಜೊತೆ ಮಾತನಾಡ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡಿದ್ದೀರಾ? ತಮ್ಮ ಹೆಸರು ಹೇಳಿಮಾ. ಮೇಡಮ್ ಸುಮನ್ ಅಂದ್ಬಿಟ್ಟು ಬೆಳಗಾವಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 2004 ಜುಲೈ 24. ಒಂದು ಸ್ವಲ್ಪ ಜೋರಾಗಿ ಹೇಳ್ತೀರಾ? 2004 ಜುಲೈ 24. ಜುಲೈ 24. ಓಕೆ, ಹುಟ್ಟಿದ ಸ್ಥಳ ಬೆಳಗಾವಿ. ಓಕೆ, ಹುಟ್ಟಿದ ಸಮಯ ಗೊತ್ತಿದೆಯಾ? ಮಧ್ಯಾಹ್ನ 3:14. ಮಧ್ಯಾಹ್ನ 3:14. ಓಕೆ, ಗುರೂಜಿ ಅವರಿದ್ದಾರೆ, ನೇರವಾಗಿ ಮಾತನಾಡಬಹುದು. ನಮಸ್ತೆ ಗುರುಗಳೇ. ನಮಸ್ತೆಪ್ಪ, ಹೇಳಿ, ಏನು ಪ್ರಶ್ನೆ ಇತ್ತು? ಏನಿಲ್ಲ, ಕ್ರೀಡೆ ಒಂದು ಕ್ಷೇತ್ರದಲ್ಲಿ ಸ್ವಲ್ಪ ಹೋಗ್ಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇದೆ ನನಗೆ. ಅದರಲ್ಲಿ ಹೋದ್ರೆ ಮುಂದೆ ಭವಿಷ್ಯ ಇದೆ ಏನು ಅಂತ, ಅಥವಾ ಯಾವ ಕಡೆ ನಾನು ಗಮನ ಕೊಡಬೇಕು, ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ, ಫ್ಯಾಮಿಲಿ ಕಡೆ ಸಪೋರ್ಟ್ ಇದೆ. ಓಕೆ, ಈಗ ಓದ್ತಾ ಇದ್ದೀರಾ? ಓದ್ತಾ ಇದೀವಿ. ಈಗ ಏನು ಓದ್ತಾ ಇದ್ದೀರಾ? ಸೆಕೆಂಡ್ PUC. ಓಕೆ, ಕ್ರೀಡೆ ವಿಚಾರದಲ್ಲಿ ಕೆಲವೊಂದು ಸಲ ಏನಾಗುತ್ತೆ ನೋಡಿ, ನಿಮ್ಗೆ ಲಗ್ನದಲ್ಲಿ ಮತ್ತು ರಾಹು ಈ ಕುಜನ ಸಂಬಂಧದಿಂದ ಮತ್ತು ನಾವೇನು ನೋಡ್ತೀವಿ, ಈಗ ಏನಾದರೂ ಈ ಕ್ರೀಡೆಗಳಲ್ಲಿ ಆಸಕ್ತಿ ಹೆಚ್ಚಾಗಬೇಕು ಅಂತಂದರೆ ನಮಗೆ ಶುಕ್ರ ಮತ್ತು ಗುರು ಕೂಡ ತುಂಬ ವಿಶೇಷವಾಗಿ ಉಚ್ಚ ಸ್ಥಾನದಲ್ಲಿರಬೇಕು ಅಂತ ಹೇಳುತ್ತೆ. ಅದರ ಜೊತೆ ನೋಡಿ, ಆ ಕ್ರೀಡೆಗೆ ನಾವು ಕುಜನನ್ನು ಕೂಡ ನೋಡ್ತಾ ಇರ್ತೀವಿ. ಏನಾದರೂ ಕುಜ ಏನಾದರೂ ನೀಚ ಕ್ಷೇತ್ರದಲ್ಲಿ ಬಂದ್ಬಿಟ್ಟ ಅಂತಂದರೆ ಕೆಲವೊಂದು ವಿಚಾರದಲ್ಲಿ ಕ್ರೀಡೆಗಳಲ್ಲಿ ಆಸಕ್ತಿ ಇದ್ದರೂ ಕೂಡ ಅವಕಾಶಗಳು ಕಡಿಮೆ ಆಗ್ತಾ ಇರುತ್ತೆ. ಹಾಗಾಗಿ ನೋಡಿ, ಮುಂದಿನ ದಿನಗಳಲ್ಲಿ ನಿಮಗೆ ಅವಕಾಶಗಳು ಹೆಚ್ಚಾಗುತ್ತೆ, ಏನು ತೊಂದರೆ ಪಡುವ ಅವಶ್ಯಕತೆಗಳಿಲ್ಲ. ನೋಡಿ, ಮುಂದಿನ ಈಗ ನೀವೇನು ಎಜುಕೇಷನ್ ಇವಾಗ PUC ಮಾಡ್ತಾ ಇದ್ದೀರಲ್ಲ, PUC ನಂತರ ನಿಮಗೆ ಕ್ರೀಡೆಯಲ್ಲಿ ಅನುಕೂಲಗಳು ಅಭಿವೃದ್ಧಿ ಆಗುತ್ತೆ, ನೀವು ಮಾಡ್ಬೋದು, ಕ್ರೀಡೆಯಲ್ಲೂ ಕೂಡ ಮುಂದುವರಿಬೋದಪ್ಪ. ತುಂಬ ವಿಶೇಷವಾಗಿರುವಂತಹ ಜಾತಕ ನಿಮಗೆ, ಏನಕ್ಕೆಂದರೆ ಕುಟುಂಬದಿಂದನೂ ಕೂಡ ನಿಮಗೆ ಒಳ್ಳೆಯ ಥರ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅದರಲ್ಲೇ ಮುಂದುವರಿ, ನಿಮಗೆ ಅನುಕೂಲ ಆಗುತ್ತೆ. ಆದರೆ ಎಜುಕೇಷನಲ್ಲಿ ಕೂಡ ನೀವು ಬರಬೇಕಾಗುತ್ತೆ, ಯಾಕಂದರೆ ಮುಂದಿನ ದಿನಗಳು ಏನಾದರೂ ತೊಂದರೆ ಆದರೂ ಕೂಡ ಗುರು ನಿಮಗೆ ಬಲನಾಗಿರೋದ್ರಿಂದ ಎಜುಕೇಷನಲ್ಲೂ ಚೆನ್ನಾಗಿರುತ್ತೆ, ಓದ್ಕೊಳ್ಳಿ, ಕೆಲಸ ಕೂಡ ಮಾಡಿಕೊಂಡು ಆ ಕ್ರೀಡೆ ಕಡೆ ಗಮನವನ್ನು ಕೊಡಬೇಕಾಗುತ್ತೆ. ಯಾಕಂದರೆ ನೀವು ಕ್ರೀಡೆ ಒಂದೇ ನಂಬ್ಕೊಂಡು ಹೋದಂದರೆ ಈ ರಾಹುವಿನ ದೃಷ್ಟಿಯಿಂದ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ
ಪದೇ ಪದೇ ಏನೋ ಒಂದು ತೊಂದರೆಗಳು ಎದುರಾಗುವಂಥದ್ದು ಅಥವಾ ಏನೋ ಒಂದು ಅಪಘಾತಗಳಾಗುವಂಥದ್ದು ಈ ರೀತಿ ಎಲ್ಲ ಇರುತ್ತೆ. ಹಾಗಾಗಿ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ನಿಮಗೆ ರಾಹುವಿನ ದೃಷ್ಟಿ ಯಾವಾಗ ಇರುತ್ತೆ ಈ ಕ್ರೀಡೆ ವಿಚಾರಗಳಲ್ಲಿ ಸ್ವಲ್ಪ ಕಷ್ಟದ ವಾತಾವರಣಗಳು ಸೃಷ್ಟಿ ಆಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಅದರ ಕಡೆ ಗಮನ ಕೊಡಿ. ಎಜುಕೇಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇನ್ನು PUC ಮಾಡ್ತಿರೋದ್ರಿಂದ ಸ್ವಲ್ಪ ಮುಂದಿನದು ಓದಿನ ಕಡೆನೂ ಕೂಡ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ. ಅದ್ರ ಜೊತೆನೂ ಕೂಡ ನೀವು ಕ್ರೀಡೆನ ಇಟ್ಕೊಳ್ಳಿ, ಅನುಕೂಲ ಆಗುತ್ತಪ್ಪ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿಯವರನ್ನ. ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿ ನೀವು ನೇರವಾಗಿ ಭೇಟಿಯನ್ನು ಮಾಡಬಹುದಾಗಿದೆ. ಇನ್ನುಳಿದಂತಹ ರಾಶಿಗಳ ಫಲಾನುಫಲಗಳು ಹೇಗಿದೆ ಅನ್ನೋದನ್ನು ಗುರುಜಿಯವರು ತಿಳಿಸ್ಕೊಡ್ತಾರೆ. ಮುಂದಿನ ರಾಶಿ ಸಿಂಹರಾಶಿ. ಇದನ್ನು ಈ ಸಿಂಹರಾಶಿಯವರಿಗೆ ಇನ್ನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ನೌಕರರಿಗೆ ಹೆಚ್ಚಿನ ಶ್ರಮವಹಿಸಿ ದುಡಿದರೂ ತಕ್ಕ ಪ್ರತಿಫಲ ದೊರೆಯುವುದಿಲ್ಲ ಅಂತ ಹೇಳ್ತಾ ಇದ್ದೀವಿ. ಯಾರೆಲ್ಲ ಸಿಂಹರಾಶಿಗಳು ಇರ್ತೀರಾ ನೋಡಿ, ಎಲ್ಲೋ ಒಂದು ಹತ್ರ ಕೆಲಸ ಕಾರ್ಯ ಮಾಡ್ತಾ ಇರ್ತೀರಾ, ಎಷ್ಟು ಕಷ್ಟಪಟ್ಟರೂ ಕೂಡ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಪ್ರತಿಫಲ ಇರಲ್ಲ ಅಂತ ಹೇಳ್ತೀವಿ. ಈಗ ಎಲ್ಲ ನಮ್ಮ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ, ನಿಮ್ಮನ್ನು ಯಾರು ಗುರುತಿಸ್ತಾ ಇರಲ್ಲ ಅಥವಾ ನಿಮಗೆ ಈ ಕೆಲಸದ ಹೊರೆ ಹೆಚ್ಚಾಗಿರುವಂಥದ್ದು. ಆದರೂ ಕೂಡ ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಅದಕ್ಕೆ ತಕ್ಕಂತಹ ಫಲ ಆಗಲಿ ಫಲಿತಾಂಶ ಆಗಲಿ ಸಿಗ್ತಾ ಇರಲ್ಲ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು. ಆದರೆ ಕೃಷಿಕರಿಗೆ ಹೆಚ್ಚಿನ ಲಾಭಾಂಶ ಕಂಡು ಬರುವಂಥದ್ದು. ಯಾರೆಲ್ಲ ಈ ಸಿಂಹರಾಶಿಯವರು ಕೃಷಿಕರು ಇರ್ತೀರಾ, ನಿಮಗೆ ಅನುಕೂಲ ಆಗುತ್ತೆ, ಹೆಚ್ಚಿನ ಲಾಭಾಂಶ ಕೂಡ ಪಡ್ಕೋಬಹುದು ಅಂತಲೂ ಕೂಡ ಈ ದಿನ ನೋಡುವಂಥದ್ದು. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ದೈವ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಕೂಡ ಹೆಚ್ಚಾಗುವಂಥದ್ದು. ಯಾರೆಲ್ಲ ಕನ್ಯಾ ರಾಶಿಗಳು ಇರ್ತೀರಾ ನೋಡಿ, ದೇವರ ಪೂಜೆ ಪುನಸ್ಕಾರಗಳಲ್ಲಿ ಆಗಲಿ ಅಥವಾ ದೈವ ಕಾರ್ಯಗಳಲ್ಲಿ ಆಗಲಿ ಆಸಕ್ತಿ ಹೆಚ್ಚಾಗುತ್ತೆ ಅಂತ ನೋಡಿ. ಯಾವಾಗ ನಾವು ದೈವದ ಮೊರೆ ಹೋಗ್ತೀವಿ, ದೈವದ ಪೂಜೆ ಪುನಸ್ಕಾರಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ, ಕೆಲವೊಂದು ನಮ್ಮ ಪೂರ್ವಾರ್ಜಿತ ಕರ್ಮ ಫಲಗಳು ತೊಲಗಿ ನಮಗೆ ಮುಂದಿನ ದಿನಗಳು ಅನುಕೂಲ ಆಗುತ್ತೆ. ವ್ಯಾಪಾರ ಉದ್ಯೋಗ ಕ್ಷೇತ್ರಗಳು ಆರೋಗ್ಯ ದೃಷ್ಟಿಯಿಂದ ಕೂಡ ಅನುಕೂಲ ಆಗುತ್ತೆ, ಕುಟುಂಬದ ದೃಷ್ಟಿಯಿಂದ ಕೂಡ ನಿಮಗೆ ಅನುಕೂಲ ಕೂಡ ಆಗುವಂಥದ್ದು. ಕನ್ಯಾ ರಾಶಿಯವರಿಗೆ ಇನ್ನು ವಿದ್ಯಾರ್ಥಿಗಳಿಗೆ ನೂತನ ಆಲೋಚನೆ, ವಿದ್ಯಾಭ್ಯಾಸದಲ್ಲಿ ಕೂಡ ಮುನ್ನಡೆ ಆಗುವಂಥದ್ದು. ಯಾರೆಲ್ಲ ಕನ್ಯಾ ರಾಶಿಗಳು ವಿದ್ಯಾರ್ಥಿಗಳು ಇರ್ತೀರಾ ನೋಡಿ, ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಶುಭ ದಿನಗಳು ಸಿಗುತ್ತೆ ನಿಮಗೆ ಮುಂದೆ ಎಲ್ಲ. ಈಗ ಇಷ್ಟು ದಿನ ಏನೋ ಓದಬೇಕು ಅಂದ್ಕೊಂಡಿರ್ತೀರ, ಕಷ್ಟ ಆಗ್ತಾ ಇರುತ್ತೆ, ಏನು ಮಾಡಬೇಕು ಅಂತಲೂ ಕೂಡ ಕಷ್ಟ ಆಗ್ತಾ ಇರುತ್ತೆ, ಓದಿದ್ದು ತಲೆಯಲ್ಲಿ ನಿಲ್ತಾ ಇರಲ್ಲ. ಆದರೆ ನೋಡಿ ಇಂದಿನಿಂದ ನಿಮಗೆ ಅನುಕೂಲ ಆಗುತ್ತೆ. ವಿದ್ಯಾಭ್ಯಾಸದಲ್ಲಿ ಮುನ್ನುಗ್ಗುವಂತಹ ಆಲೋಚನೆಯನ್ನು ಮಾಡಿ ಮುನ್ನಡೆಯುತ್ತೆ. ತುಂಬ ವಿಶೇಷವಾದ ಫಲ ಕೂಡ ಸಿಗುವಂಥದ್ದು ವಿದ್ಯಾಭ್ಯಾಸದ ನಿಮಿತ್ತ ಕನ್ಯಾ ರಾಶಿಯವರಿಗೆ. ಇನ್ನುಳಿದ ರಾಶಿಗಳ ಫಲಾನುಫಲಗಳು ಹೇಗಿದೆ ಅನ್ನೋದನ್ನ ಗುರುಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಮುಂದಿನ ರಾಶಿ ತುಲಾರಾಶಿ. ಇದರ ತುಲಾರಾಶಿಯವರಿಗೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ, ಏನು ಮಾಡಬೇಕು ಅಂತ ನೋಡುವಂಥದ್ದು. ಈ ದಿನ ಮುಖ್ಯವಾದ ರಾಜಕೀಯ ವ್ಯವಹಾರಗಳು ವೇಗವಾಗಿ ಮುನ್ನಡೆಯುತ್ತದೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ತುಲಾರಾಶಿಯವರು ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಇತ್ತು ಅಂತಂದರೆ ವ್ಯವಹಾರಗಳು ಅಥವಾ ಏನೋ ಒಂದು ರಾಜಕೀಯ ವಿಚಾರವಾಗಿ ಕೆಲಸ ಕಾರ್ಯಗಳು ಆಗಬೇಕು ಅಂದ್ಕೊಂಡಿದ್ರು ಕೂಡ ತುಂಬ ವಿಶೇಷ ದಿನ ಅಂತ ಹೇಳ್ಬೋದು. ಯಾಕಂದರೆ ಆ ವ್ಯವಹಾರಗಳೆಲ್ಲವೂ ಕೂಡ ತುಂಬ ಕೆಲವೊಂದು ಏನು ಆಗುತ್ತೆ ಗೊತ್ತಾಗ, ರಾಜಕೀಯ ವಿಚಾರದಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳು ತುಂಬ ತಡ ಆಗ್ತಾ ಇರುತ್ತೆ, ತುಂಬ ಲೇಟ್ ಆಗ್ತಿರುವಂಥದ್ದು, ಈ ರೀತಿಯೆಲ್ಲ ಆಗ್ತಾ ಇರುತ್ತೆ. ಅದು ನೋಡಿ ಇದನ್ನು ನಿಮಗೆ ಅನುಕೂಲ ಆಗುತ್ತೆ. ಯಾವುದೇ ರಾಜಕೀಯ ವಿಷಯವಾಗಿ ಕೆಲಸ ಕಾರ್ಯಗಳಾಗಬೇಕು ಅಂತಂದರೆ ತುಂಬ ವೇಗವಾಗಿ ಕೆಲಸ ಕಾರ್ಯಗಳಾಗುತ್ತೆ, ನಿಮ್ಮ ಕೈ ಹಿಡಿಯುತ್ತೆ ಅಂತ ಕೂಡ ಹೇಳ್ಬೋದು. ಅದರ ಕಡೆ ಗಮನವನ್ನು ಕೂಡ ನಿಮಗೆ ಅನುಕೂಲ ಆಗುವಂಥದ್ದು. ಅನಿರೀಕ್ಷಿತ ಧನಲಾಭ ಕೂಡ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದೀವಿ. ತುಲಾರಾಶಿಯವರಿಗೆ ಹಣದ ವಿಚಾರವಾಗಿ, ಧನದ ವಿಚಾರವಾಗಿ ಅನಿರೀಕ್ಷಿತವಾಗಿ ಹಣ ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಎಲ್ಲೊಂದು ದುಡ್ಡು ಕೊಟ್ಬಿಟ್ಟಿರ್ತೀರಾ ಅಥವಾ ಯಾರಿಗೋಗಿ ಸಾಲವಾಗಿ ಕೊಟ್ಟಿರ್ತೀರಾ, ಸಾಲವನ್ನು ಕೂಡ ಮರುಪಾವತಿ ಪಡೆದುಕೊಳ್ಳುವಂತಹ ಲಕ್ಷಣಗಳು ಕೂಡ ಇದನ್ನು ಇರುವಂಥದ್ದು. ಅಥವಾ ಏನಾದರೂ ಹಣದ ವಿಚಾರವಾಗಿ ತೊಂದರೆಗಳಾಗಿದ್ರು ಕೂಡ ನಿಮಗೆ ಹಳೆ ಹಣ, ಬಾಕಿ ಇರುವ ಹಣ ಕೂಡ ಬಂದು ಕೈ ಸೇರುವಂತಹ ನಿರೀಕ್ಷೆ ಕೂಡ ಈ ದಿನ ತುಲಾರಾಶಿಯವರು ಮಾಡಬಹುದಾಗಿದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಇದರ ಪ್ರಮುಖ ಕೆಲಸಗಳಲ್ಲಿ ಇಂದು ಧನಲಾಭ ಆಗುವಂಥದ್ದು. ವೃಶ್ಚಿಕ ರಾಶಿಯವರಿಗೂ ಕೂಡ ಈ ಕೆಲಸ ಕಾರ್ಯಗಳಲ್ಲಿ ಧನಲಾಭ ಅಂತ ಕೆಲವರು ನಾವು ಹೇಳ್ತಾ ಇರ್ತೀವಿ, ಯಾರಿಗೋ ಕೊಟ್ಟರೆ ಹಣ ಬರುತ್ತೆ ಅಂತ. ಆದರೆ ಇಲ್ಲಿ ಹಂಗಲ್ಲ, ನೀವು ಮಾಡುವಂತಹ ವ್ಯಾಪಾರ ಉದ್ಯೋಗ ಕ್ಷೇತ್ರಗಳಲ್ಲಿ ನಿಮ್ಮ ಕೆಲಸದಿಂದ ಹಣವನ್ನು ಸಂಪಾದನೆ ಮಾಡುವಂತಹ ಲಕ್ಷಣಗಳು ಕೂಡ ಇದನ್ನು ತುಂಬ ಹೆಚ್ಚಾಗಿರುವಂಥದ್ದು. ಯಾಕಂದರೆ ನೀವು ಮಾಡುವಂತಹ ಉದ್ಯೋಗದಿಂದ ನಿಮಗೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನದಾಗಿ ಈ ದಿನ ಧನಲಾಭವನ್ನು ಪಡಿಬೋದು. ಯಾರಾದರೂ ವ್ಯಾಪಾರಸ್ಥರು ಇರ್ತಾರೆ ಅಥವಾ ಏನಾದರೂ ಸಣ್ಣ ಪುಟ್ಟ ವ್ಯಾಪಾರ ಅಂಗಡಿಗಳು, ಚಿಕ್ಕ ಪುಟ್ಟ ಅಂಗಡಿಗಳು ಇಟ್ಕೊಂಡಿರ್ತೀರಾ, ಅವರೆಲ್ಲರಿಗೂ ಕೂಡ ಧನಾಗಮನದ ನಿರೀಕ್ಷೆ ಇದನ್ನು ವೃಶ್ಚಿಕ ರಾಶಿಯವರು ಮಾಡಬಹುದು. ಇನ್ನು ಹೊಸ ಜವಾಬ್ದಾರಿಗಳು ಕೂಡ ದೊರೆಯುವ ಸಾಧ್ಯತೆ ಇದೆ. ನೋಡಿ, ಯಾರೆಲ್ಲ ವೃಶ್ಚಿಕ ರಾಶಿಗಳು ಇರ್ತೀರಾ, ಹೊಸದಾಗಿ ಜವಾಬ್ದಾರಿ ಹೆಚ್ಚಾಗುವಂಥದ್ದು. ನೋಡಿ, ಕುಟುಂಬದಲ್ಲೇ ಆಗಲಿ ಅಥವಾ ನಿಮ್ಮ ವ್ಯಾಪಾರ ಉದ್ಯೋಗ ಕ್ಷೇತ್ರಗಳಲ್ಲಾಗಲಿ ಎಲ್ಲ ಒಂದು ಹತ್ರ ಕೆಲಸ ಮಾಡ್ತಾ ಇರ್ತೀರಾ. ಕೆಲವೊಬ್ಬರು ಖಾಸಗಿ ಕ್ಷೇತ್ರದಲ್ಲಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾ ಇರ್ತೀರಾ ಅಥವಾ ಬೇರೆ ಕಡೆ ಕೆಲವರು ಸ್ವಂತಕ್ಕೆ ಕೆಲಸ ಕಾರ್ಯಗಳನ್ನು, ವ್ಯಾಪಾರಗಳನ್ನು ಪ್ರಾರಂಭ ಮಾಡ್ತಿರ್ತೀರಾ. ನಿಮಗೆ ಮುಂಬಡ್ತಿ ಸಿಗುವಂಥದ್ದು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಹೆಚ್ಚಾಗುವಂತಹ ಲಕ್ಷಣಗಳು ಕೂಡ ಇದನ್ನ ವೃಶ್ಚಿಕ ರಾಶಿಯವ್ರಿಗೆ ಇರುವಂಥದ್ರ ಜೊತೆ ಜವಾಬ್ದಾರಿ ಕೂಡ ಹೆಚ್ಚಾಗುವ ನಿರೀಕ್ಷೆ ಕೂಡ ಇದನ್ನು ಮಾಡಬಹುದು ವೃಶ್ಚಿಕ ರಾಶಿಯವರು.
ಇನ್ನು ಧನುರಾಶಿ ಅವರಿಗೆ ನೋಡಿದಾಗ ಕುಟುಂಬದಲ್ಲಿ ಅನ್ಯೋನ್ಯತೆ ಹೆಚ್ಚು, ನೆಮ್ಮದಿ ಕೂಡ ಸಿಗುವಂಥದ್ದು ಇರಲಿ. ಈ ದಿನ ತುಂಬ ಒಳ್ಳೆ ದಿನ ಅಂತ ಹೇಳ್ಬೋದು ಧನುಸು ರಾಶಿ ಅವ್ರಿಗೆ. ಯಾಕಂದರೆ ಯಾವಾಗ ನಮ್ಮ ಸಂಸಾರದಲ್ಲಿ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ, ಸಂತೋಷ ಸುಖ ನೆಮ್ಮದಿ ಇರುವಂಥ ಸ್ಥಳಗಳಲ್ಲಿ ಅನುಕೂಲ ಆಗುತ್ತೆ, ಮಾಡುವಂತಹ ಕೆಲಸ ಕಾರ್ಯಗಳೆಲ್ಲ ಅಭಿವೃದ್ಧಿ ಆಗ್ತೀರಾ. ಯಾಕೆಂದರೆ ಮನಸ್ಸು ಕೂಡ ನಿಷ್ಕಲ್ಮಶವಾಗಿರುವಂಥದ್ದು, ನಿರಾಳವಾಗಿರುವಂಥದ್ದು, ನೆಮ್ಮದಿಯಾಗಿರುವಂಥದ್ದು. ಈ ರೀತಿ ಯಾವಾಗ ಮನಸ್ಸು ನೆಮ್ಮದಿಯಿಂದ ಇರುತ್ತೆ, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕೂಡ ಆಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಅನುಕೂಲ ಕೂಡ ಈ ದಿನ ಅಂತ ಹೇಳ್ತಾ ಇದ್ದೀನಿ ನೋಡಿ. ಯಾವಾಗ ಕುಟುಂಬದಲ್ಲಿ ನೆಮ್ಮದಿಯಿಂದ ಇರ್ತೀರಾ, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುತ್ತೆ, ತುಂಬ ವಿಶೇಷವಾದ ಫಲ ಕೂಡ ಸಿಗುವಂಥದ್ದು ಧನುರಾಶಿಯವರಿಗೆ. ಇನ್ನುಳಿದ ರಾಶಿಗಳ ಫಲಾನುಫಲಗಳು ಹೇಗಿದೆ ಅನ್ನೋದನ್ನ ಗುರುಜಿ ಅವರು ತಿಳಿಸ್ಕೊಡ್ತಾರೆ. ಅದಕ್ಕೂ ಮುನ್ನ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮ್ಮ ಹೆಸರು ಕಾವ್ಯಾಂಜಲಿ ಅಂತ. ಓಕೆ, ಕಾವ್ಯಾಂಜಲಿ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದೊಡ್ಡಬಳ್ಳಾಪುರಿಂದ ಮ್ಯಾಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಅವ್ರ ಹೆಸರು? ಮಧು. ಮಧು. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿ. 8/4/1989. 8/4/1989. ಹುಟ್ಟಿದ ಸಮಯ ಗೊತ್ತಿದೆಯಾ? ಬೆಳಗ್ಗೆ 8:30. ಬೆಳಿಗ್ಗೆ 8:30. ಓಕೆ, ಹುಟ್ಟಿದ ಸ್ಥಳ? ಸ್ಥಳ ಕೋಲಾರ. ಕೋಲಾರ. ಓಕೆ, ಗುರುಜಿ ಅವರಿದ್ದಾರೆ, ಮಾತನಾಡಿ. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಗುರುಜಿ. ಅವ್ರಿಗೆ ಇತ್ತೀಚೆಗೆ ತುಂಬಾ ಹುಷಾರೇ ತಪ್ಪುತ್ತೆ ಗುರುಜಿ, ಏನ್ ಮಾಡೋದು? ಬಣ್ಣ ನಕ್ಷತ್ರ ಮೇಷರಾಶಿ. ಓಕೆ, ಏನಾಗ್ತಿದೆ ಅಮ್ಮ? ಗುರುಜಿ ಒಂದ್ಸತಿ ಇರೋ ತರ ಒಂದ್ಸತಿ ಇರಲ್ಲ, ತುಂಬಾ ಹುಷಾರ್ ತಪ್ಪಿದೆ. ಏನ್ ಮಾಡ್ರೇನು ಸರಿ ಹೋಗ್ತಾ ಇಲ್ಲ. ಈ ನಡುವೆ 7 ತಿಂಗಳಿಂದ ಆ ತರ ಆಗ್ತಿದೆ ಗುರುಜಿ. ನೋಡಮ್ಮ, ಈಗ ನೋಡಿ, ಕುಜ ರಾಹು ಸಂಧಿ ಶಾಂತಿ ಅಂತ ಹೇಳ್ತೀವಿ. ಈಗ ನಿಮ್ಮ ಯಜಮಾನ್ರದ್ದು ಏನಾಗುತ್ತೆ, 2018 ಕೂಡ ಕುಜ ದಶೆಯಲ್ಲಿ ಇತ್ತು ಅವ್ರದ್ದು, ಮಂಗಳ ದಶೆ ಅಂತ ಹೇಳ್ತೀವಿ. ಕುಜ ದಶೆ ಅಂತಮ್ಮ. ಕುಜ ದಶೆ ಆದ ನಂತರ ಏನಾಗುತ್ತೆ, ರಾಹು ದಶೆ ಪ್ರಾರಂಭ ಆಗಿರುವಂಥದ್ದು. ನೋಡಿ, ರಾಹು ಅಂತ ಅಂದಾಗಲೇ ನಾವು ನಿಜಗ್ರಹಗಳು ಅಂತ ಹೇಳ್ತಾ ಇರ್ತೀವಿ. ಯಾವಾಗ ದಶಾಭುಕ್ತಿ ಕಾಲಗಳಲ್ಲಿ ಕುಜರಾಹು ಸಂಧಿ ಶಾಂತಿ ಮಾಡ್ಕೊಳ್ಬೇಕು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ನೀವು ಯಾರಾದರೂ ಈಗ ನಿಮಗೆ ಪುರೋಹಿತರು ಗೊತ್ತಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಕೇಳಿ ನೋಡಿ. ಯಾಕಂದರೆ ಈಗ ಅವರಿಗೆ ಇವಾಗ 36ರವರೆಗೂ ಕೂಡ ರಾಹು ದಶೆ ನಡೀತಾ ಇದೆ. 2036ವರೆಗೂ ಕೂಡ ಇದು ರಾಹು ದಶೆ ಇರೋದ್ರಿಂದ ನೀವು ಒಂದ್ಸರಿ ಕುಜರಾಹು ಸಂಧಿ ಶಾಂತಿ ಅವಶ್ಯಕವಾಗಿ ಮಾಡ್ಕೊಳ್ಬೇಕು. ಈ ರೀತಿ ಇರುವಾಗ ಏನಾಗ್ಬಿಡುತ್ತೆ, ಕುಜರಾಹು ಸಂಧಿ ಕಾಲಗಳಲ್ಲಿ ವಿಶೇಷವಾಗಿರುವಂಥ ನೋಡ್ಕೊಳ್ಬೇಕು. ಆರೋಗ್ಯ ಸಮಸ್ಯೆಗಳು, ಅದರ ಜೊತೆ ಪದೇ ಪದೇ ಆಕ್ಸಿಡೆಂಟ್ಗಳು ಆಗ್ತಿರುತ್ತಮ್ಮ. ವಿಶೇಷವಾಗಿ ನೀವು ಅವ್ರ ಕಡೆ ತುಂಬ ಗಮನ ಕೊಡಬೇಕು. ಆದರೆ ನೋಡಿ, ಕುಜರಾಹು ಸಂಧಿ ಶಾಂತಿಯನ್ನು ಅವಶ್ಯಕವಾಗಿ ಮಾಡ್ಕೊಳ್ಳಿ, ತುಂಬ ವಿಶೇಷವಾದ ಫಲ ಸಿಗುತ್ತೆ. ಇನ್ನೇನು ತೊಂದರೆಗಳಿರಲ್ಲ. ಇದೊಂದು ಒಂದು ಶಾಂತಿ ಕಾರ್ಯ ಅಂತ ಹೇಳ್ತಾರೆ. ಕುಜರಾಹು ಸಂಧಿ ಶಾಂತಿಗಳು ಮನೆಗಳಲ್ಲೇ ಮಾಡ್ಕೊಳ್ಬೋದು. ತುಂಬ ವಿಶೇಷವಾಗಿರುವಂಥದ್ದು. ಒಂದು ಹೋಮದ ಮುಖಾಂತರವಾಗಿ ಕೆಲವೊಂದು ತಂತ್ರಗಳಾಗಿ ಒಂದು ಕಲಶಗಳನ್ನಿಟ್ಟು ಪೂಜಾದಿಗಳನ್ನು ಮಾಡಿಕೊಂಡಾಗ ಈ ರಾಹು ದಶೆಯಲ್ಲಿ ಮತ್ತು ಈ ಕುಜ ದಶೆಯಲ್ಲಿ ಏನೇ ತೊಂದರೆಗಳಿದ್ರು ಕೂಡ ನಿಮಗೆ ನಿವಾರಣೆ ಆಗುತ್ತೆ, ಅನುಕೂಲ ಆಗುತ್ತಮ್ಮ. ಅವಶ್ಯಕವಾಗಿ ಕುಜರಾಹು ಸಂಧಿ ಶಾಂತಿ ಅಂತ ಕೇಳಿ ಮಾಡಿಸ್ಕೊಳ್ಳಿ, ಅನುಕೂಲ ಆಗುತ್ತೆ. ನಿಮಗೇನಾದರೂ ಅದರ ಅವಶ್ಯಕತೆ ಯಾರು ನಿಮಗೆ ಏನಾದರೂ ನಿಮ್ಗೆ ಹೇಳಿಲ್ಲ ಅಂತಂದರೆ ನೀವು ಒಂದ್ಸರಿ ನಮ್ಮ ಕಚೇರಿಗೆ ಬಂದು ಭೇಟಿ ಮಾಡಿದ್ರೆ ನಿಮಗೆ ಅದ್ರ ಬಗ್ಗೆ ನಾವು ತಿಳಿಸ್ಕೊಡ್ತೀವಮ್ಮ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಮುಂದಿನ ರಾಶಿಯ ಫಲಾನುಫಲ ಹೇಗಿದೆ ಅನ್ನೋದನ್ನ ಗುರುಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಮುಂದಿನ ರಾಶಿ ಮಕರ ರಾಶಿ. ಯಾರೆಲ್ಲ ಈ ಮಕರ ರಾಶಿಗಳು ಇರ್ತೀರಾ, ವ್ಯಾಪಾರದಲ್ಲಿ ಪ್ರಗತಿ ಅಂತ. ನೋಡಿ, ಮಕರ ರಾಶಿಯವ್ರಿಗೆ ಇದನ್ನ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ, ಪ್ರಗತಿ ಆಗುತ್ತೆ. ಎಲ್ಲೋ ಒಂದು ಹತ್ರ ವ್ಯಾಪಾರ ಉದ್ಯೋಗ ಮಾಡ್ಕೊಳ್ತಾ ಇರ್ತೀರಾ, ಏನೋ ಒಂದು ಸ್ವಲ್ಪ ಕುಂಠಿತ ಆಗಿರುವಂಥದ್ದು, ವ್ಯಾಪಾರದಲ್ಲಿ ತುಂಬ ಏನೋ ಒಂದು ಲಾಸ್ ಮಾಡ್ಕೊಳ್ತಿರ್ತೀರಾ, ಅವ್ರಿಗೆಲ್ಲರಿಗೂ ಕೂಡ ಈ ದಿನದಿಂದ ಅಭಿವೃದ್ಧಿ ಆಗುತ್ತೆ, ಪ್ರಗತಿ ಕೂಡ ಉಂಟಾಗುವಂಥದ್ದು, ಮುಂದೋಗುವಂತಹ ಲಕ್ಷಣಗಳು ಕೂಡ ಗೋಚರ ಫಲದಲ್ಲಿ ಇದೆ ಮಕರ ರಾಶಿಯವರಿಗೆ. ಇನ್ನು ಕೌಟುಂಬಿಕ ಸಮಸ್ಯೆಗಳಿಗೆ ಪರಿಹರಿಸಿಕೊಳ್ಳುವಿರಿ ಅಂತ ನೋಡಿ, ತುಂಬ ಒಳ್ಳೆ ದಿನ ಅಂತಲೂ ಕೂಡ ಹೇಳ್ಬೋದು ಇವತ್ತು. ಯಾಕಂದರೆ ನಿಮ್ಮ ವ್ಯಾಪಾರದಲ್ಲಿ ಕೂಡ ಅಭಿವೃದ್ಧಿ ಆಗುತ್ತೆ. ಕುಟುಂಬದಲ್ಲಿ ಏನೇ ಕಲಹಗಳಿದ್ರು, ಏನೇ ಸಂಕಷ್ಟಗಳಿದ್ರು ಕೂಡ ಅದನ್ನು ದೂರ ಮಾಡ್ಕೊಳ್ತೀರಾ, ಅನುಕೂಲ ಆಗುತ್ತೆ, ಪರಿಹಾರ ಆಗುತ್ತೆ. ಈ ದಿನವನ್ನು ಕುಟುಂಬದವರ ಜೊತೆ ಕಳೆಯಿರಿ. ಏನೇ ಇಂದಿನ ಮನಸ್ತಾಪಗಳಿದ್ರು ಕೂಡ ಅದನ್ನು ನಿರ್ಮೂಲನೆ ಮಾಡುವಂತಹ ವ್ಯವಸ್ಥೆ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಕೆಲವೊಂದು ವಿಚಾರಗಳನ್ನು ಅದನ್ನು ದೂರ ತಳ್ಕೊಳ್ತಾ ಹೋಗ್ತಾ ಇದ್ರೆ ಕಷ್ಟ ಆಗ್ತಾ ಇರುತ್ತೆ. ಹಾಗಾಗಿ ಕುಟುಂಬ ವಿಚಾರದಲ್ಲಿ ಸ್ವಲ್ಪ ಏನೇ ವಿರಸಗಳಿದ್ರು ಕೂಡ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಈ ದಿನ ಮಾಡಿಕೊಳ್ಳಬೇಕಾಗುತ್ತೆ ಮಕರ ರಾಶಿಯವರು. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ಮನೆಯ ವಿಷಯಗಳನ್ನು ಯಶಸ್ವಿಯಾಗಿ ನಿಭಾಯಿಸಲು ಒಳ್ಳೆಯ ಸಮಯ ಅಂತ ನೋಡಿ. ಕುಂಭರಾಶಿಯವರಿಗೂ ಕೂಡ ಮನೆಯ ವಿಚಾರವಾಗಿ, ಕುಟುಂಬದ ವಿಚಾರವಾಗಿ ಯಾವುದೇ ಒಂದು ವಿಚಾರ ಇರಲಿ ನೋಡಿ, ಕೆಲವು ಕುಟುಂಬದಲ್ಲಿ ಅಂದ್ಕೊಳ್ತಾ ಇರ್ತಾರೆ ಯಾವುದೋ ಒಂದು ಮನೆ ಕಟ್ಟಬೇಕು ಅಂದ್ಕೊಳ್ತಾ ಇರ್ತಾರೆ, ಅಥವಾ ಏನೋ ಭೂಮಿ ತಗೋಬೇಕು ಅಂದ್ಕೊಳ್ತಾ ಇರ್ತಾರೆ. ಸ್ವಲ್ಪ ಕಷ್ಟ ಆಗ್ತಾ ಇರಲ್ಲ ಅವ್ರಿಗೆ. ಮನೆಯ ವಿಷಯದಲ್ಲಿ ಯಶಸ್ವಿ ಆಗ್ತೀರಾ ಕುಂಭರಾಶಿಯವರು. ಏನಾದರೂ ಮನೆಯಲ್ಲಿ ಈ ರೀತಿ ತೊಂದರೆಗಳು, ತೊಡಕುಗಳು, ಆತಂಕಗಳಿದ್ದರೆ ನಿಮ್ಮಿಂದ ಆ ಕಷ್ಟಗಳೆಲ್ಲವೂ ಕೂಡ ನಿವಾರಣೆ ಅಂತ ಲಕ್ಷಣ ಆಗುತ್ತೆ. ಹಾಗಾಗಿ ನೀವು ಮನೆಯವರ ಜೊತೆ, ಕುಟುಂಬದವರ ಜೊತೆ ಮಾತಾಡಿ ಅನುಕೂಲಗಳಾಗುವಂಥದ್ದು. ಇನ್ನು ಹಣಕಾಸು ವಿಚಾರದಲ್ಲಿ ಕೂಡ ಯಶಸ್ವಿ ಆಗ್ತೀರಾ ಅಂತ ನೋಡಿ. ಏನಾದರೂ ಹಣದ ವಿಚಾರವಾಗಿ ಏನಾದರೂ ನಿಮ್ಮ ಕಡೆ ಏನಾದರೂ ವ್ಯಾಪಾರ ಉದ್ಯೋಗ ಇತ್ತು ಅಂತಂದರೆ ಹಣದ ವಿಚಾರವಾಗಿ ಕೂಡ ನಿಮಗೆ ಅನುಕೂಲ ಆಗುತ್ತೆ, ಯಶಸ್ವಿ ಆಗ್ತೀರಾ. ಏನಾದರೂ ಹಣದ ಕೊರತೆ ಇದ್ರೂ ಕೂಡ ನೀವು ನೀಗಿಸಬಹುದು ಅಂತ ಹೇಳ್ತಾ ಇದೆ ಕುಟುಂಬದಲ್ಲಿ ಈ ದಿನ ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿ.
ನೋಡಿ, ಈ ದಿನ ಮೀನರಾಶಿಯವರಿಗೆ ಖರ್ಚುಗಳು ಇನ್ನಷ್ಟು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಯಾರೆಲ್ಲ ಮೀನರಾಶಿಗಳು ಇರ್ತೀರಾ, ಈ ದಿನ ಖರ್ಚು ಹೆಚ್ಚಾಗುವಂಥದ್ದು ನೋಡಬೇಕು. ಹಣದ ವಿಚಾರವಾಗಿ, ಖರ್ಚಿನ ವಿಚಾರವಾಗಿ ಕಡಿವಾಣವನ್ನು ಹಾಕಬೇಕಾಗುತ್ತೆ. ವೃಥ ಹಣವನ್ನು ವ್ಯಯ ಮಾಡಬಾರ್ದು. ಹಣದ ವಿಚಾರವಾಗಿ ತೊಂದರೆಗಳು ಅನುಭವಿಸ್ತೀರಾ ಅಂತ ಹೇಳುವಂಥದ್ದು. ಹಾಗಾಗಿ ಈ ದಿನ ನೋಡಿಕೊಂಡು ಖರ್ಚು ಮಾಡಬೇಕಾಗುತ್ತೆ. ಇನ್ನು ಪ್ರಯಾಣದ ಯೋಗವಿದೆ ಅಂತಲೂ ಕೂಡ ಹೇಳುವಂಥದ್ದು. ಏನಾದರೂ ದೂರದ ಪ್ರಯಾಣನೋ ಅಥವಾ ಎಲ್ಲಾದರೂ ಹೋಗ್ಬೇಕು ಅಂದ್ಕೊಂಡಿದ್ರೆ ಈ ದಿನ ಪ್ರಯಾಣದ ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಮನೆಯಲ್ಲಿ ಕೌಟುಂಬಿಕ ನೆಮ್ಮದಿ ಕೂಡ ಸಿಗುವಂಥದ್ದು ಮೀನರಾಶಿಯವರಿಗೂ ತುಂಬ ಒಳ್ಳೆಯ ದಿನ, ವಿಶೇಷವಾಗಿರುವಂಥ ದಿನ. ಕುಟುಂಬದಲ್ಲಿ ಕೂಡ ನೆಮ್ಮದಿಯ ವಾತಾವರಣ ಕೂಡ ಇರುವಂಥದ್ದು ಈ ದಿನ ಆಗಿರುತ್ತೆ ಮೀನರಾಶಿಯವರಿಗೆ. ಇಂದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅನ್ನೋದನ್ನ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ಮುಂದಿನ ಭಾಗದಲ್ಲಿ ನೋಡೋದಾದ್ರೆ ಇಂದಿನ ವಿಶೇಷತೆಯಲ್ಲಿ ಚಂದ್ರಗ್ರಹದ ಮಹತ್ವವೇನು, ಚಂದ್ರಗ್ರಹದ ಒಂದು ಪೂಜೆಯನ್ನ ಮಾಡುವುದರ ಫಲಾನುಫಲಗಳೇನು ಅನ್ನೋದರ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾನ್ ಕಾಮಧೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನೋಡಿ, ನವಗ್ರಹಗಳು ನಾವು ದಿನನಿತ್ಯವೂ ಕೂಡ ಒಂದೊಂದು ಗ್ರಹಗಳ ಬಗ್ಗೆ ಹೇಳ್ಕೊಡ್ತಾ ಬರ್ತಾ ಇದ್ದೀವಿ. ನಾವು ಇಂದಿನ ಸಂಚಿಕೆಯಲ್ಲಿ ನಾವು ಏನು ಸೂರ್ಯಗ್ರಹದ ಬಗ್ಗೆ ಹೇಳಿದ್ವಿ, ಅಂದರೆ ಪಿತೃಕಾರಕ ಅಂತ ಹೇಳುವಂಥದ್ದು. ಇದು ಚಂದ್ರಗ್ರಹದ ಬಗ್ಗೆ ಈ ದಿನ ಮಾತಾಡುವಂಥದ್ದು. ಚಂದ್ರನನ್ನು ನಾವು ತಾಯಿಗೆ ನೋಡ್ತೀವಿ, ಅಂದರೆ ಮಾತೃಕಾರಕ ಅಂತ. ನೋಡಿ, ಮನೆಯಲ್ಲಿ ತುಂಬ ಯಾರಿಗೆ ನಾವು ಪ್ರಶಸ್ತಿ ಕೊಡ್ತೀವಿ, ತಾಯಿ ಕೊಡುವಂಥದ್ದು. ಯಾವಾಗ ಮನೆಯಲ್ಲಿ ತಾಯಿಯ ಸುಖ ಸೌಖ್ಯ ಎಲ್ಲರಿಗೂ ಕೂಡ ಸಿಗುತ್ತೆ, ತುಂಬ ನೆಮ್ಮದಿಯ ವಾತಾವರಣ ಕೂಡ ಮನೆಯಲ್ಲಿ ಇರುವಂಥದ್ದು. ಅದ್ರ ಜೊತೆ ನಾವು ಚಂದ್ರನನ್ನು ಮನಸ್ಕಾರಕ ಅಂತ ಹೇಳ್ತೀವಿ. ಜಾತಕ ರೀತಿಯ ಚಂದ್ರ ಏನಾದರೂ ವ್ಯಯಸ್ಥಾನದಲ್ಲಿದ್ದರೆ ಅಥವಾ ಏನಾದರೂ ಶತ್ರು ಮನೆಗಳಲ್ಲಿ ಏನಾದರೂ ಸ್ಥಿರವಾಗಿತ್ತು, ನೀಚ ಸ್ಥಾನದಲ್ಲಿ ಏನಾದರೂ ಇತ್ತು ಅಂತಂದರೆ ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇರ್ತಾರೆ, ಮಾನಸಿಕವಾಗಿ ನೆಮ್ಮದಿಯನ್ನು ಕಳೆದುಕೊಳ್ತಾ ಇರ್ತಾರೆ, ಮತ್ತು ಮನಸ್ಸು ತುಂಬ ಚಂಚಲವಾಗಿರುತ್ತೆ ಅಂತ ಹೇಳುತ್ತೆ ಅವ್ರಿಗೆ ಜಾತಕ ಫಲದಲ್ಲಿ. ನೋಡಿ, ಏನಾದರೂ ಚಂದ್ರಗ್ರಹ ನೀಚನಾಗಿತ್ತು ಅಂತಂದರೆ ಎಲ್ಲೋ ಒಂದು ಹತ್ರ ಕೆಲಸ ಮಾಡ್ತಾ ಇರ್ತೀರಾ, ಅಲ್ಲಿ ಕೂಡ ಮಾಡಲಿಕ್ಕೆ ನಿಮಗೆ ತೊಂದರೆಗಳಾಗ್ತಾ ಇರುವಂಥದ್ದು. ಇಲ್ಲಿ ಕೆಲಸ ಮಾಡ್ತಿದ್ರೆ ಇನ್ನೊಂದು ಕಡೆ ಮಾಡಬೇಕು ಅಂದ್ಕೊಳ್ತಾ ಇರೋದು, ಅಥವಾ ಯಾವುದೇ ವಿಚಾರದಲ್ಲಿ ತಗೊಂಡ್ರೆ ಚಂಚಲ ಮನಸ್ಸಿರುತ್ತೆ, ಎರಡೆರಡು ಮನಸ್ಸಾಗ್ಬಿಡುತ್ತೆ. ಏನಾದರೂ ಚಂದ್ರಗ್ರಹ ದುಸ್ವಭಾವ ರಾಶಿಯಲ್ಲಿ ಏನಾದರೂ ಇತ್ತು ಅಂತಂದರೆ ಅವ್ರಿಗೆ ಇನ್ನೂ ತುಂಬ ಕಷ್ಟ ಆಗಿರುವಂಥದ್ದು. ಯಾಕಂದರೆ ನಮಗೆ ನಾವು ಹೇಳ್ತಾ ಇರ್ತೀವಿ ಯಾವಾಗಲೂ, ನವಗ್ರಹಗಳನ್ನುವಂಥದ್ದು ನಮಗೆ ಮಾರ್ಗದರ್ಶನ ನೀಡುವಂಥದ್ದು. ಯಾವಾಗ ನಾವು ಒಂದು ಜಾತಕ ನೋಡಿ ಈ ರೀತಿ ಚಂದ್ರಗ್ರಹ ದುಸ್ವಭಾವ ರಾಶಿಯಲ್ಲಿ ನೀಚಸ್ಥಾನದಲ್ಲಿ ಏನಾದ್ರು ಇದ್ದ ಅಂದರೆ ನಾವು ಸಾಮಾನ್ಯವಾಗಿ ಹೇಳ್ತೀವಿ, ನೋಡಿ ನಿಮಗೆ ಈ ಥರ ಎರಡೆರಡು ಮನಸ್ಸಿರುತ್ತೆ, ಮನಸ್ಸನ್ನು ನೀವು ಸ್ಥಿರವಾಗಿಡಬೇಕು, ಈ ರೀತಿ ಎಲ್ಲ ಹೇಳುವಂಥದ್ದು. ಈ ರೀತಿ ನೀವು ನೋಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಾಗ ಅಭಿವೃದ್ಧಿ ಆಗುತ್ತೆ. ಯಾಕಂದರೆ ಒಂದ್ಸರಿ ಜಾತಕವನ್ನು ವೀಕ್ಷಣೆ ಮಾಡಿದಾಗ ಇವೆಲ್ಲ ತಿಳ್ಕೊಳ್ಳುವಂಥದ್ದು. ಈ ರೀತಿ ಏನಾದರೂ ಎರಡೆರಡು ಮನಸ್ಸಿದ್ದು, ಈಗ ಎಲ್ಲೊಂದು ಮದುವೆ ವಿಚಾರದಲ್ಲಿ ಕೂಡ ಒಪ್ಕೊಂಡಿರ್ತಾರೆ, ಮತ್ತೆ ಆಮೇಲೆ ಬೇಡ ಅನ್ನುವಂಥದ್ದು, ಅಥವಾ ಏನೋ ಒಂದು ಕೆಲಸ ಕಾರ್ಯಗಳೆಲ್ಲ ಒಂದು ಹತ್ರ ಹೋಗ್ಬೇಕು ಅನ್ಕೊಂಡಿರ್ತೀರ, ಮತ್ತೆ ಅಲ್ಲಿಗೆ ಬೇಡ ಅಂತ ಹೇಳುವಂಥದ್ದು. ಒಂದು 2 ದಿನ ಕೆಲಸ ಮಾಡಿ ಅಯ್ಯೋ ಆ ಕೆಲಸ ಬೇಡಪ್ಪ, ನನ್ನ ಕೈಲಿ ಆಗಲ್ಲ ಅಂತ ಹೇಳುವಂಥದ್ದು. ಈ ರೀತಿ ಆಗ್ತಾ ಇತ್ತು ಅಂತಂದರೆ ನೋಡಿ, ಅವಶ್ಯಕವಾಗಿ ಅಕ್ಕಿಯನ್ನು ದಾನ ಮಾಡಬೇಕಾಗುತ್ತೆ. ಈಗ ಚಂದ್ರನಿಗೆ ನಾವು ದಾನವಾಗಿ ಬಿಳಿ ವಸ್ತ್ರ ಮತ್ತು ಅಕ್ಕಿಯನ್ನು ದಾನ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ನವಗ್ರಹಗಳಲ್ಲಿ. ವೀಕ್ಷಕರೇ, ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ಇಂದಿನ ದಿನದ ವಿಶೇಷತೆಯಲ್ಲಿ ಚಂದ್ರಗ್ರಹದ ಪೂಜೆಯ ಮಹತ್ವದ ಬಗ್ಗೆ ಗುರೂಜಿಯವರು ತಿಳಿಸಿಕೊಟ್ಟಿದ್ದಾರೆ. ಧನ್ಯವಾದಗಳು ಗುರೂಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ಇದಾಗಿತ್ತು ಇಂದಿನ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.